ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾನು ನಿಮಗೆ ಜೆ.ಎಸ್. ಮಿಲ್ರವರ ಮೂರನೆಯ ವಿಧಾನವಾದಂತಹ ಸಂಯುಕ್ತ ಹೊಂದಾಣಿಕೆ ವ್ಯತ್ಯಾಸದ ವಿಧಾನವನ್ನು ತಿಳಿಸ್ತೇನೆ. ಜೆ.ಎಸ್. ಮಿಲ್ರವರ ಪ್ರಾಯೋಗಿಕ ಪದ್ಧತಿಗಳಲ್ಲಿ ಮೂರನೆಯ ವಿಧಾನ ಇದಾಗಿದೆ. ಇದಕ್ಕಿಂತ ಮೊದಲು ನೀವು ಹೊಂದಾಣಿಕೆಯ ವಿಧಾನ ಅಥವಾ ಅನ್ವಯ ಪದ್ಧತಿ ಮತ್ತು ವ್ಯತಿರೇಕ ಪದ್ಧತಿ ಅಥವಾ ವ್ಯತ್ಯಾಸದ ವಿಧಾನ ಎಂದರೇನು ಅಂಥೇಳಿ ತಿಳ್ಕೊಂಡಿದ್ದೀರಾ. ಆ ಅನ್ವಯ ಪದ್ಧತಿ ಮತ್ತು ವ್ಯತ್ಯಾಸದ ವಿಧಾನ ಅಥವಾ ವ್ಯತಿರೇಕ ಪದ್ಧತಿಗೆ ಇರ್ತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ಗಮನಿಸಿ ನಂತರ ನಾನು ಈ ಮೂರನೆಯ ವಿಧಾನವನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಅನ್ವಯ ಪದ್ಧತಿ ಕೇವಲ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತದೆ. ಅನ್ವಯ ಪದ್ಧತಿ ಕೇವಲ ಕಾರ್ಯಕಾರಣ ನಿಯಮವನ್ನು ಸೂಚಿಸುತ್ತೆ. ಈ ಘಟನೆಗೆ ಇದೇ ಕಾರಣ ಅಂಥೇಳಿ ಖಚಿತವಾಗಿ ಹೇಳುವುದಿಲ್ಲ. ಆದರೆ ವ್ಯತಿರೇಕ ಪದ್ಧತಿ ಈ ಕಾರಣ ಸಂಬಂಧವನ್ನು ಸಿದ್ಧಪಡಿಸುತ್ತದೆ. ಪ್ರಯೋಗದ ಮೂಲಕ ವ್ಯತಿರೇಕ ಪದ್ಧತಿ ಹೇಳುವ ಕಾರಣದಿಂದ ಇಲ್ಲಿ ಕಾರ್ಯಕಾರಣ ನಿಯಮವನ್ನು ಅದೇ ಸಿದ್ಧಪಡಿಸುತ್ತದೆ. ಒಂದು ಘಟನೆಯನ್ನು ತಾನೇ ತಯಾರಿಸಿ ಅದಕ್ಕಿದೇ ಕಾರಣ ಅಂತೇಳಿ ಹೇಳುವುದನ್ನು ನಾವು ವ್ಯತ್ಯಾಸದ ವಿಧಾನದಲ್ಲಿ ಅಥವಾ ವ್ಯತಿರೇಕ ಪದ್ಧತಿಯಲ್ಲಿ ನೋಡ್ತಾ ಹೋಗ್ತೇವೆ. ಇನ್ನು ಅನ್ವಯ ಪದ್ಧತಿಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ನಿದರ್ಶನಗಳು ಅವಶ್ಯಕವಾಗಿ ಇರಲೇಬೇಕು. ಅನ್ವಯ ಪದ್ಧತಿಯಲ್ಲಿ ಏನಾಗುತ್ತೆ, 2 ಮತ್ತು 2ಕ್ಕಿಂತ ಹೆಚ್ಚಿನ ನಿದರ್ಶನಗಳನ್ನು ಅಲ್ಲಿ ಹೊಂದಿರಲೇಬೇಕು. ಆದರೆ ವ್ಯತ್ಯಾಸದ ವಿಧಾನದಲ್ಲಿ ಅಥವಾ ವ್ಯತಿರೇಕ ಪದ್ಧತಿಯಲ್ಲಿ ನಾವು ಕೇವಲ 2 ವ್ಯತಿರೇಕ ಪದ್ಧತಿ ಕೇವಲ 2 ನಿದರ್ಶನಗಳನ್ನು ಮಾತ್ರ ಹೊಂದಿರುತ್ತೆ. ಕೇವಲ 2 ನಿದರ್ಶನಗಳು ಇರಬೇಕು ಅಂತೇಳಿ ಈ ವ್ಯತ್ಯಾಸದ ವಿಧಾನ ಹೇಳುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅನ್ವಯ ಪದ್ಧತಿಯಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಮಾತ್ರ ಹೊಂದಿಕೆ ಆಗಿರುತ್ತದೆ. ಇಲ್ಲಿ ಅನ್ವಯ ಪದ್ಧತಿ ಅಥವಾ ಹೊಂದಾಣಿಕೆಯ ವಿಧಾನದಲ್ಲಿ ಯಾವುದಾದರೂ ಒಂದು ಅಂಶ ಸಾಮಾನ್ಯವಾಗಿರುತ್ತದೆ. ಅಂದರೆ ಎಲ್ಲ ನಿದರ್ಶನಗಳಲ್ಲಿಯೂ ನಾವು ನೋಡ್ತಾ ಹೋಗ್ತೇವೆ. ಆ ಒಂದು ಅಂಶ ಮಾತ್ರ ಎಲ್ಲದರಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ. ಅನ್ವಯ ಪದ್ಧತಿಯಲ್ಲಿ ಒಂದು ವಿಷಯ ಅಂದರೆ ಯಾವುದೋ ಒಂದು ವಿಷಯದಲ್ಲಿ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ವ್ಯತ್ಯಾಸದ ವಿಧಾನದಲ್ಲಿ ಒಂದು ನಿದರ್ಶನ ಅಥವಾ ಒಂದು ವಿಷಯದಲ್ಲಿ ಮಾತ್ರ ಭಿನ್ನವಾಗಿರುತ್ತದೆ, ವ್ಯತ್ಯಾಸವಾಗಿರುತ್ತದೆ. ಅನ್ವಯ ಪದ್ಧತಿಯಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಹೊಂದಾಣಿಕೆ ಆಗಿರುತ್ತೆ, ಅನ್ವಯ ಆಗಿರುತ್ತೆ. ಆದರೆ ವ್ಯತ್ಯಾಸದ ವಿಧಾನದಲ್ಲಿ ಒಂದು ವಿಷಯದಲ್ಲಿ ಮಾತ್ರ ಭಿನ್ನವಾಗಿರುತ್ತೆ ಅಥವಾ ವ್ಯತ್ಯಾಸ ಹೊಂದಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಅನ್ವಯ ಪದ್ಧತಿ ಮುಖ್ಯವಾಗಿ ಅವಲೋಕನ ಪದ್ಧತಿಯನ್ನು ಅವಲಂಬಿಸಿದೆ. ಅನ್ವಯ ಪದ್ಧತಿ ಅಥವಾ ಹೊಂದಾಣಿಕೆಯ ವಿಧಾನ ಅವಲೋಕನ ಪದ್ಧತಿಯನ್ನು ಅವಲಂಬಿಸಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ವ್ಯತ್ಯಾಸ ವಿಧಾನದಲ್ಲಿ ಅಥವಾ ಭೇದ ವಿಧಾನ ಅಂತ ಸಹ ಹೇಳ್ತಾರೆ. ವ್ಯತಿರೇಕ ಪದ್ಧತಿಯಲ್ಲಿ ಪ್ರಯೋಗವನ್ನು ಅವಲಂಬಿಸಿರುವುದನ್ನು ನೋಡ್ತೇವೆ. ನಾವು ನೋಡ್ತಾ ಹೋಗ್ತೇವೆ. ಅನ್ವಯ ಪದ್ಧತಿಯಲ್ಲಿ ಕಾರಣಗಳಿಂದ ಕಾರ್ಯಗಳನ್ನು, ಕಾರ್ಯಗಳಿಂದ ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಅನ್ವಯ ಪದ್ಧತಿಯಲ್ಲಿ ಆ ಘಟನೆಯ ಕಾರಣವನ್ನು ಕಾರ್ಯದ ಮೂಲಕ ನಾವು ತಿಳಿತಾ ಹೋಗ್ತೇವೆ. ಈಗ ಯಾವುದೋ ಒಂದು ಭೂಕಂಪನ, ಚಂಡಮಾರುತನ ಸಂಭವಿಸಿದ ಮೇಲೆ ಯಾಕಾಯಿತು, ಅದು ಕಾರಣ ಏನು ಅಂತ ನೋಡ್ತೀವಿ. ಅಥವಾ ಆಕ್ಸಿಡೆಂಟ್ ಆದಮೇಲೆ ಇದಕ್ಕೇನು ಕಾರಣ ಅಂತೇಳಿ ಆಮೇಲೆ ನಾವು ತಿಳಿತಾ ಹೋಗ್ತೀವಿ. ಅಂದರೆ ಕಾರ್ಯದ ನಂತರ ಕಾರಣವನ್ನು ನೋಡ್ತೇವೆ. ಕೆಲವೊಮ್ಮೆ ಕಾರಣದಿಂದ ಕಾರ್ಯಗಳಿಗೆ ಹೋಗ್ತೇವೆ, ಯಾವುದರಲ್ಲಿ, ಅನ್ವಯ ಪದ್ಧತಿಯಲ್ಲಿ. ಆದರೆ ಈ ವ್ಯತಿರೇಕ ಪದ್ಧತಿಯಲ್ಲಿ ಅಥವಾ ವ್ಯತ್ಯಾಸದ ವಿಧಾನದಲ್ಲಿ ನಾವು ಯಾವಾಗಲೂ ಕಾರಣದಿಂದ ಕಾರ್ಯದ ಕಡೆಗೆ ಹೋಗುವುದನ್ನು ನೋಡ್ತೇವೆ. ಫಸ್ಟು ಕಾರಣದಿಂದ ಕಾರ್ಯ, ಈ ಕಾರಣದಿಂದ ಈ ಕಾರ್ಯ ನಡೆಯುತ್ತೆ ಅಂತೇಳಿ ಯಾವಾಗಲೂ ವ್ಯತ್ಯಾಸದ ವಿಧಾನ, ಭೇದ ವಿಧಾನ, ಪ್ರಯೋಗ ಪದ್ಧತಿಯನ್ನು ಅವಲಂಬಿಸುವುದರಿಂದ ಇಲ್ಲಿ ಕಾರಣದಿಂದ ಕಾರ್ಯದ ಕಡೆ
ಚಲಿಸುವುದನ್ನು ನಾವು ಅಥವಾ ಸಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ಅನ್ವಯ ಪದ್ಧತಿಯಲ್ಲಿ ಎರಡು ಸಾಧ್ಯ ಇದೆ. ಘಟನೆಗಳು ಕಾರಣದಿಂದ ಕಾರ್ಯಗಳ ಕಡೆಗಾದರೂ ಸಾಗ್ಬೋದು, ಅಥವಾ ಕಾರಣದಿಂದ ಕಾರ್ಯಗಳ ಕಡೆ ಬೇಕಾದರೂ ಸಾಗುವ ಸಾಧ್ಯತೆ ಇರುವುದನ್ನು ನಾವು ಅನ್ವಯ ಪದ್ಧತಿಯಲ್ಲಿ ನೋಡ್ತಾ ಹೋಗ್ತೇವೆ. ಇಲ್ಲಿ ಅನ್ವಯ ಪದ್ಧತಿಯಲ್ಲಿ ತೀರ್ಮಾನಗಳು ಸಂಭವನೀಯವಾಗಿವೆ. ಅನ್ವಯ ಪದ್ಧತಿಯಲ್ಲಿ ಅಥವಾ ಹೊಂದಾಣಿಕೆ ವಿಧಾನದಲ್ಲಿ ಈ ತೀರ್ಮಾನಗಳು ಸಂಭವನೀಯವಾಗಿರುತ್ತದೆ. ಸಂಭವನೀಯ ಅಂದರೆ 100ಕ್ಕೆ 100ರಷ್ಟು ಖಚಿತವಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸತ್ಯ ಇರಲೂಬಹುದು, ಇಲ್ಲದೇನೂ ಇರ್ಬೋದು. ಇರುವ ಸಾಧ್ಯತೆ ಖಚಿತವಾಗಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅಂಥದ್ದನ್ನು ನಾವು ಸಂಭಾವ್ಯತೆ, ಅದನ್ನು ಸಂಭಾವ್ಯತೆ, ಸಂಭವನೀಯತೆ, ಪ್ರಾಬಬಿಲಿಟಿ ಅಂತ ಹೇಳ್ತೇವೆ. ತುಂಬ ಮೋಡ ಇದ್ದರೆ ಇವತ್ತು ಮಳೆ ಬರುತ್ತೆ ಅಂತ ಹೇಳ್ತೀವಿ. ಮಳೆ ಬರಲೂಬಹುದು, ಬರ್ದೇನೂ ಇರ್ಬೋದು. ಇದನ್ನು ಸಂಭಾವ್ಯತೆ, ಸಂಭವನೀಯತೆ ಅಂತ ಹೇಳ್ತೇವೆ. ಖಚಿತವಾಗಿ 2 + 2 = 4 ಅಂತ ಹೇಳ್ತೀವಲ್ಲ, ಹಾಗೆ ಖಚಿತವಾದ ಅಥವಾ ಆಮ್ಲಜನಕ ಜಲಜನಕ ಸೇರಿ ನೀರು ಉದ್ಭವವಾಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ಖಚಿತವಾದ ಉತ್ತರವನ್ನು ನಾವು ಅನ್ವಯ ಪದ್ಧತಿಯಲ್ಲಿ ಕಾಣಕ್ಕಾಗಲ್ಲ. ಆದರೆ ವ್ಯತಿರೇಕ ಅಥವಾ ವ್ಯತ್ಯಾಸದ ವಿಧಾನದಲ್ಲಿ ನಾವು ಖಚಿತವಾದ ತೀರ್ಮಾನಗಳನ್ನು ನೋಡ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಈಗ ನೀವು ಕಲಿತಾ ಇರೋದು, ಈ ದಿನ ನೀವು ತರಗತಿಯಲ್ಲಿ ಕಲಿತಾ ಇರೋದು ಏನಪ್ಪ ಅಂದರೆ ಎರಡನ್ನೂ ಸೇರಿರ್ತಕ್ಕಂಥ. ಈಗ ನಿಮ್ಗೆ ಅನ್ವಯ ಪದ್ಧತಿ ಅಂದರೆ ಏನು ಅಂತ ಗೊತ್ತಾಯಿತು, ವ್ಯತಿರೇಕ ಪದ್ಧತಿ ಅಂದರೆ ಏನು ಅಂತ ಗೊತ್ತಾಯಿತು. ಅನ್ವಯ ಪದ್ಧತಿ ಅವಲೋಕನ ಪದ್ಧತಿಯನ್ನು ಅವಲಂಬಿಸಿರುತ್ತೆ, ಮತ್ತು ಇಲ್ಲಿ ಅಂದರೆ ಎರಡಕ್ಕಿಂತ ಹೆಚ್ಚಿನ ನಿದರ್ಶನಗಳಿದೆ. ಇದು ಸಂಪೂರ್ಣ ಅವಲೋಕನ ಪದ್ಧತಿಯನ್ನು ಅವಲಂಬಿಸಿದೆ. ಹೀಗೆ ಆದರೆ ವ್ಯತ್ಯಾಸದ ವಿಧಾನದಲ್ಲಿ, ವ್ಯತಿರೇಕ ಪದ್ಧತಿಯಲ್ಲಿ ಏನಾಗುತ್ತೆ, ಯಾವುದೋ ಒಂದು ವಿಷಯದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಆದರೆ ಅನ್ವಯ ಪದ್ಧತಿಯಲ್ಲಿ ಯಾವುದೋ ಒಂದು ನಿದರ್ಶನದಲ್ಲಿ ಕಾಮನ್ ಆಗಿರುವುದನ್ನು, ಸಾಮಾನ್ಯವಾಗಿರುವುದನ್ನು ನಾವು ನೋಡ್ತೇವೆ. ಹೀಗೆ ಅನ್ವಯ ಪದ್ಧತಿ ಅಂದ್ರೇನು, ವ್ಯತ್ಯಾಸದ ವಿಧಾನ ಅಂದ್ರೇನು, ಎರಡನ್ನೂ ಸೇರಿಸಿ ನೀವು ಕಲಿಯೋದು ಈ ದಿನ ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಹೌದಾ? ಹಾಗಾಗಿ ಮತ್ತೊಮ್ಮೆ ನಿಮಗೆ ಅದನ್ನು ನೆನಪು ಮಾಡಿಕೊಟ್ಟೆ. ಅದನ್ನು ವ್ಯತ್ಯಾಸದ ವಿಧಾನ ಅಂದ್ರೇನು ಅಥವಾ ಅನ್ವಯ ಪದ್ಧತಿ ಅಂದ್ರೇನು. ಅನ್ವಯ ಪದ್ಧತಿ ಪೂರ್ಣವಾಗಿ ಅವಲೋಕನ ಪದ್ಧತಿಯಾಗಿದೆ, ಆದರೆ ವ್ಯತ್ಯಾಸದ ವಿಧಾನ ಸಂಪೂರ್ಣವಾಗಿ ಪ್ರಯೋಗವನ್ನು ಅವಲಂಬಿಸಿದೆ. ಇನ್ನು ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಸಂಯುಕ್ತ ಅಂದರೆ ಸೇರೋದು, ಎರಡನ್ನು ಒಂದುಗೂಡಿಸೋದು. ಯಾವೆರಡನ್ನ? ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಇದುವರೆಗೂ ಹೇಳಿದೆ ನಿಮಗೆ. ಅನ್ವಯ ಪದ್ಧತಿ ಅಂದರೆ ಹೊಂದಾಣಿಕೆಯ ವಿಧಾನ ಮತ್ತು ವ್ಯತ್ಯಾಸದ ವಿಧಾನವನ್ನು ಒಂದುಗೂಡಿಸಿರುವುದು. ಎರಡನ್ನು ಸೇರಿಸಿ ನಾವು ಘಟನೆಗಳ ಕಾರಣ ಕಾರ್ಯ ಸಂಬಂಧವನ್ನು ತಿಳಿಯುವ ಪ್ರಯತ್ನವನ್ನು ಈ ವಿಧಾನದಲ್ಲಿ JS ಮಾಡಿರುವುದನ್ನು ನಾವು ನೋಡ್ತೀವಿ. JS ಮಿಲ್ರವರ ಈ ಪ್ರಾಯೋಗಿಕ ವಿಧಾನದಲ್ಲಿ ಅದರಲ್ಲಿ ಮೂರನೆಯ ವಿಧಾನ ಯಾವುದು? ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಸಂಯುಕ್ತ ಅಂದರೆ ಸೇರಿಸಿರೋದು. ಯಾವ್ಯಾವುದನ್ನ? ಹೊಂದಾಣಿಕೆ ವಿಧಾನ ಮತ್ತು ವ್ಯತ್ಯಾಸದ ವಿಧಾನವನ್ನು ಒಂದುಗೂಡಿಸಿ ಒಂದು ಪ್ರಾಯೋಗಿಕ ವಿಧಾನವನ್ನು JS ಮಿಲ್ರವರು ತಿಳಿಸ್ತಾರೆ. ಅದರ ಸೂತ್ರ ಹೀಗಿದೆ: ಒಂದು ಘಟನೆಯು ಎರಡು ಅಥವಾ ಹೆಚ್ಚಿನ ನಿದರ್ಶನಗಳಲ್ಲಿ ಕೇವಲ ಒಂದು ಸನ್ನಿವೇಶವು ಅಸ್ತಿತ್ವದಲ್ಲಿದ್ದು, ಒಂದು ಘಟನೆಯು ಎರಡು ಅಥವಾ ಹೆಚ್ಚಿನ ನಿದರ್ಶನಗಳಲ್ಲಿ ಕೇವಲ ಒಂದು ಸನ್ನಿವೇಶವು ಅಸ್ತಿತ್ವದಲ್ಲಿದ್ದು, ಅದೇ ಘಟನೆಗೆ ಸಂಬಂಧಿಸಿದಂತೆ ಇನ್ನೊಂದು ಸನ್ನಿವೇಶವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ, ಒಂದರಲ್ಲಿ ಅಸ್ತಿತ್ವದಲ್ಲಿ ಇರುತ್ತೆ, ಅದೇ ಘಟನೆಗೆ ಸಂಬಂಧಿಸಿದಂತೆ ಇನ್ನೊಂದು ಸನ್ನಿವೇಶವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ, ನಿದರ್ಶನಗಳ ಎರಡು ಗುಂಪುಗಳಲ್ಲಿ ಭಿನ್ನವೆನಿಸುವ ಸನ್ನಿವೇಶವು ಆ ಘಟನೆಗೆ ಕಾರಣವಾಗಿರುತ್ತದೆ.
ಇದು JS ಮಿಲ್ ಹೇಳಿರುವ ಸೂತ್ರ ವಿದ್ಯಾರ್ಥಿಗಳೇ, ಅಥವಾ ಒಂದು ಡೆಫಿನೇಷನ್ ಅಂತ ಹೇಳಿ ನಾವು ಹೇಳ್ಬೋದು, ಒಂದು ವ್ಯಾಖ್ಯೆ ಅಂತ ಹೇಳ್ಬೋದು. ವ್ಯತ್ಯಾಸದ ವಿಧಾನವನ್ನು ಅದರ ಗುಣದೋಷಗಳೊಂದಿಗೆ ವಿವರಿಸಿ ಅಂತ ಹೇಳಿದಾಗ ನೀವು ಮೊದಲು ಈ ಡೆಫಿನೇಷನ್ ಬರೀಬೇಕಾಗುತ್ತೆ. ಏನಿದೆ ಡೆಫಿನೇಷನ್ ಅಂತ ಹೇಳಿದರೆ, ಒಂದು ಘಟನೆಯು 2 ಅಥವಾ ಹೆಚ್ಚಿನ ನಿದರ್ಶನಗಳಲ್ಲಿ ಕೇವಲ ಒಂದು ಸನ್ನಿವೇಶದಲ್ಲಿ ಅಸ್ತಿತ್ವದಲ್ಲಿದ್ದು ಅದೇ ಘಟನೆಗೆ ಸಂಬಂಧಿಸಿದಂತೆ ಇನ್ನೊಂದು ಸನ್ನಿವೇಶವು ಅಂದರೆ ಇಲ್ಲಿ ಒಂದು ಸನ್ನಿವೇಶ ಅಸ್ತಿತ್ವದಲ್ಲಿ ಇರುತ್ತೆ, ಅದೇ ಘಟನೆಗೆ ಸಂಬಂಧಿಸಿದಂತೆ ಇನ್ನೊಂದು ಸನ್ನಿವೇಶ ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ 2 ಗುಂಪುಗಳಲ್ಲಿ ಭಿನ್ನವೆನಿಸುವ ಸನ್ನಿವೇಶವು ಆ ಘಟನೆಗೆ ಕಾರಣವಾಗಿರುತ್ತದೆ. ಆ 2 ಗುಂಪುಗಳಲ್ಲಿ ಘಟನೆಗೆ ಭಿನ್ನವೆನಿಸುವ ಅಂಶ ಯಾವುದಿರುತ್ತೋ ಅದು ಆ ಘಟನೆಯ ಕಾರಣವಾಗಿರುತ್ತದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಾನು JS ಮಿಲ್ಲನ ಸೂತ್ರವನ್ನು ಹೇಳುವುದಾದರೆ, ಒಂದು ಘಟನೆಯು 2 ಅಥವಾ ಹೆಚ್ಚಿನ ನಿದರ್ಶನಗಳಲ್ಲಿ ಕೇವಲ ಒಂದು ಸನ್ನಿವೇಶ ಅಸ್ತಿತ್ವದಲ್ಲಿದ್ದು ಮತ್ತೊಂದು ಅಂದರೆ ಅದೇ ಘಟನೆಗೆ ಸಂಬಂಧಿಸಿದಂತೆ ಮತ್ತೊಂದು ಸನ್ನಿವೇಶವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ 2 ಗುಂಪುಗಳಲ್ಲಿ ಭಿನ್ನವೆನಿಸುವ ಸನ್ನಿವೇಶವು ಆ ಘಟನೆಗೆ ಕಾರಣವಾಗಿರುತ್ತದೆ. ಇದು JS ಮಿಲ್ ಹೇಳುವ ಒಂದು ಸೂತ್ರದ ವಿವರಣೆ. ಇನ್ನು ಆ ಸೂತ್ರಕ್ಕೆ ಒಂದು ಸಾಂಕೇತಿಕ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ಈ ಸಾಂಕೇತಿಕ ಉದಾಹರಣೆಯನ್ನು ನೋಡೋದಾದರೆ, ಸಾಂಕೇತಿಕ ಉದಾಹರಣೆ ಭಾವಾತ್ಮಕ ನಿದರ್ಶನಗಳ ಗುಂಪು. ನಾವು ಮೊದಲು ಇಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪನ್ನು ನೋಡ್ತೇವೆ ವಿದ್ಯಾರ್ಥಿಗಳಿಗೆ. ಭಾವಾತ್ಮಕ ನಿದರ್ಶನಗಳ ಗುಂಪಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗ ಇದ್ಯಾವುದು? ಭಾವಾತ್ಮಕ ನಿಷೇಧಾತ್ಮಕಗಳ ಗುಂಪು. ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂದರೆ ಗೊತ್ತಿದೆ ನಿಮಗೆ, ಪಾಸಿಟಿವ್ ನೆಗೆಟಿವ್. ಭಾವಾತ್ಮಕ ಅಂದರೆ ಯಾವಾಗಲೂ ಒಂದು ಘಟನೆಯ ಅಸ್ತಿತ್ವ ಇರುವಿಕೆಯನ್ನು ನಾವು ಭಾವಾತ್ಮಕ ಅಂತ ಹೇಳ್ತೇವೆ. ಮಲ್ಲಿಗೆ ಬಿಳಿಯಾಗಿದೆ ಭಾವಾತ್ಮಕ. ಒಂದು ಅಸ್ತಿತ್ವದಲ್ಲಿ ಇರಬೇಕು, ಯಾವುದಾದರೂ ಒಂದು ವಿಶೇಷ ಗುಣ ಇರುವಿಕೆಯನ್ನು ನಾವು ಭಾವಾತ್ಮಕ ಅಂತ ಹೇಳ್ತೇವೆ. ನಿಷೇಧಾತ್ಮಕ ಅಂದರೆ ಇಲ್ಲದಿರುವಿಕೆ, ಯಾವುದಾದರೂ ಗುಣ ಅಸ್ತಿತ್ವದಲ್ಲಿ ಇಲ್ಲದಿರುವಿಕೆಯನ್ನು ನಿಷೇಧಾತ್ಮಕ ನೆಗೆಟಿವ್ ಅಂತ ಹೇಳ್ತೇವೆ. ಮಲ್ಲಿಗೆ ಕೆಂಪಾಗಿಲ್ಲ ಅಂದರೆ ಕೆಂಪು ಗುಣ ಇಲ್ಲದಿರುವಿಕೆಯನ್ನು ನಾವು ನಿಷೇಧಾತ್ಮಕ ಅಂತ ಹೇಳ್ತೇವೆ. ಇಲ್ಲಿ ಈ ಸಂಯುಕ್ತ ಅನ್ವಯ ವ್ಯತ್ಯಾಸದ ವಿಧಾನದಲ್ಲಿ ನಾವು ಭಾವಾತ್ಮಕ ನಿದರ್ಶನಗಳ ಗುಂಪನ್ನು ಕಾಣ್ತೇವೆ, ಹಾಗೆಯೇ ನಿಷೇಧಾತ್ಮಕ ನಿದರ್ಶನಗಳ ಗುಂಪನ್ನು ನಾವು ನೋಡ್ತೇವೆ. ಸಂಯುಕ್ತ ಅನ್ವಯ ವ್ಯತ್ಯಾಸದ ವಿಧಾನ, ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನದಲ್ಲಿ ಇಲ್ಲಿ ಹೊಂದಾಣಿಕೆ ಇರುತ್ತೆ, ಅಂದರೆ ಅನ್ವಯ ಪದ್ಧತಿಯ ಪ್ರಕಾರ ಅಥವಾ ಹೊಂದಾಣಿಕೆ ವಿಧಾನದ ಪ್ರಕಾರ ಯಾವುದಾದರೂ ಒಂದು ಗುಣ ಅಸ್ತಿತ್ವದಲ್ಲಿ ಇರುವಿಕೆಯನ್ನು ನೋಡ್ತೇವೆ. ಮತ್ತು ವ್ಯತ್ಯಾಸದ ವಿಧಾನದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಗುಣ ಇಲ್ಲದಿರುವಿಕೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಭಾವಾತ್ಮಕ ನಿದರ್ಶನಗಳನ್ನು ಸಹ ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಯಲ್ಲಿ ನಿಷೇಧಾತ್ಮಕ ನಿದರ್ಶನಗಳ ಗುಂಪನ್ನು ಸಹ ನಾವಿಲ್ಲಿ ಗಮನಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗ ತಗೊಂಡ್ರೆ ABC ಹಾಗೆಯೇ ADE AFG ಪೂರ್ವಾಂಗದಲ್ಲಿ ತಗೊಂಡ್ರೆ, ಉತ್ತರಾಂಗದಲ್ಲಿ PQR PSG ಮತ್ತು PUV ಎಂದು ನಾವು ನೋಡ್ತೇವೆ. ನಿಷೇಧಾತ್ಮಕ ನಿದರ್ಶನಗಳ ಗುಂಪಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗ, ಹೌದಾ? ಪೂರ್ವಾಂಗದಲ್ಲಿ ABC ನೋಡ್ತೇವೆ, DEF ನೋಡ್ತೇವೆ, ಹಾಗೆ GHI. ಹಾಗೆ ಉತ್ತರಾಂಗದಲ್ಲಿ PQR STU VWX. therefore A ಯು P ಗೆ ಕಾರಣವಾಗಿರುತ್ತದೆ. therefore A ಯು P ಗೆ ಕಾರಣವಾಗಿರುತ್ತದೆ.
ವ್ಯಕ್ತವಾಗುತ್ತದೆ. ಇದು ಸಿಂಬಾಲಿಕ್ ಎಕ್ಸಾಂಪಲ್ ಅಥವಾ ಸಾಂಕೇತಿಕ ಉದಾಹರಣೆಯಲ್ಲಿ ಇನ್ನು ಉಳಿದ 4 ವಿಧಾನಗಳಲ್ಲಿ ನೀವು ಈ ಥರ ಒಂದೊಂದನ್ನೇ ಗಮನಿಸ್ತಾ ಇದ್ರಿ. ಆದರೆ ಇಲ್ಲೇನಾಗುತ್ತೆ, 2 ಸಂಗತಿಗಳನ್ನು ನೀವು ಗಮನಿಸಬೇಕು. ಯಾವುದು? ಹೊಂದಾಣಿಕೆ ವಿಧಾನ, ವ್ಯತ್ಯಾಸದ ವಿಧಾನ ಎರಡನ್ನೂ ಗಮನಿಸೋದ್ರಿಂದ 2 ಸಾಂಕೇತಿಕ ಉದಾಹರಣೆಗಳನ್ನು ಸೇರಿಸಿ ಬರೀತೀರಾ. ಅದರಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪು ಅಂತಾದರೆ ನಿಷೇಧಾತ್ಮಕ ನಿದರ್ಶನಗಳ ಗುಂಪನ್ನು ಸಹ ನೀವಿಲ್ಲಿ ಬರೀಬೇಕು. ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಎ ಮತ್ತು ಪಿ ಅಸ್ತಿತ್ವದಲ್ಲಿದ್ದು ಅಸ್ತಿತ್ವದಲ್ಲಿದ್ದು ಹೊಂದಾಣಿಕೆಯನ್ನು ವ್ಯಕ್ತಪಡಿಸುತ್ತದೆ. ನೋಡಿ, ಎ ಎನ್ನುವುದು ಈ 3 ಗುಂಪುಗಳಲ್ಲಿ ನಾನು ನೋಡ್ತೇನೆ, ಪಿ ಯನ್ನು ಈ 3 ಗುಂಪುಗಳನ್ನು ನೋಡ್ತೇವೆ. ಹಾಗಾಗಿ ಇಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಎ ಮತ್ತು ಪಿ ಅಸ್ತಿತ್ವದಲ್ಲಿದ್ದು ಹೊಂದಾಣಿಕೆಯನ್ನು ವ್ಯಕ್ತಪಡಿಸುತ್ತದೆ. ಎರಡರಲ್ಲಿಯೂ ಅಂದರೆ ಈ ಗುಂಪು ಪೂರ್ವಾಂಗದಲ್ಲಿಯೂ ಎ ಇದೆ, 3 ಗುಂಪುಗಳಲ್ಲಿದೆ. ಹಾಗೆ ಉತ್ತರಾಂಗದಲ್ಲಿ ಸಹ ಪಿ 3 ಗುಂಪುಗಳಲ್ಲಿ ಇರುವಿಕೆಯನ್ನು ಅಂದರೆ ಅದರ ಅಸ್ತಿತ್ವದಲ್ಲಿ ಹೊಂದಾಣಿಕೆಯನ್ನು ಹೊಂದಿರುತ್ತದೆ. ಹೊಂದಾಣಿಕೆಯ ವಿಧಾನದ ಪ್ರಕಾರ ಎಯು ಪಿಗೆ ಕಾರಣವೆಂದು ನಾವು ಊಹಿಸಬಹುದು. ಹೊಂದಾಣಿಕೆ ವಿಧಾನದ ಪ್ರಕಾರ ಇಲ್ಲೂ ಎ ಇದೆ ಈ 3 ಗುಂಪಿನಲ್ಲಿ, ಇಲ್ಲಿ ಪಿ ಇರೋದ್ರಿಂದ ಎಯು ಪಿಗೆ ಕಾರಣ ಎಂದು ಊಹಿಸಬಹುದು. ಇನ್ನು ನಿಷೇಧಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಏನಾಗುತ್ತೆ, ಎ ಮತ್ತು ಪಿ ಅಸ್ತಿತ್ವದಲ್ಲಿ ಇಲ್ಲದಿರುವುದು ತೋರುತ್ತದೆ. ನೋಡಿ, ಎ ಇಲ್ಲಿ ಮಾತ್ರ ಇದೆ, DEF ಅಲ್ಲಿಲ್ಲ, GHI ಇದೆ. ಇಲ್ಲೂ ಸಹ ಪಿ ಇಲ್ಲ, STU ಇದೆ, VWX ಇದೆ. ಇಲ್ಲಿ ಏನೂ ಇಲ್ಲ, ಪಿನೂ ಇಲ್ಲ. ಹಾಗಾಗಿ ಇಲ್ಲಿ ಎ ಮತ್ತು ಪಿ ಅಸ್ತಿತ್ವದಲ್ಲಿ ಇಲ್ಲದಿರುವುದು ತೋರುತ್ತದೆ. ಕಾರಣದ ಮತ್ತು ಕಾರ್ಯದ ಅಸ್ತಿತ್ವ ಇಲ್ಲದಿರುವುದು ಹೊಂದಾಣಿಕೆಯಾಗಿದ್ದು ಇಲ್ಲಿ ಸಂಯುಕ್ತ ವಿಧಾನ ಆಶ್ವಾಸನೆಯನ್ನು ನೀಡುತ್ತದೆ. ಆದ ಕಾರಣ ಇದನ್ನು ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ, ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ ಎಂದು ಕರೆಯುತ್ತಾರೆ. ಇನ್ನು ಇದಕ್ಕೆ ವಾಸ್ತವಿಕವಾದ ಉದಾಹರಣೆಗಳನ್ನು ನಿಮಗೆ ನೀಡೋದಾದರೆ, ಒಬ್ಬ ಮಿಲಿಟರಿ ಜನರಲ್ ರವರು ಯುದ್ಧವನ್ನು ಸ್ವತಃ ನಿರ್ದೇಶಿಸುತ್ತಾ ಪಾಲ್ಗೊಂಡಾಗಲಿಲ್ಲ. ಯುದ್ಧದಲ್ಲಿ ಒಬ್ಬ ಕ್ಯಾಪ್ಟನ್ ಇರ್ತಾರೆ, ಅಂದರೆ ಈ ಮಿಲಿಟರಿ ಜನರಲ್ ರವರು ಏನು ಮಾಡ್ತಾರೆ, ಅವರು ಯಾವಾಗ ಯುದ್ಧದಲ್ಲಿ ಭಾಗವಹಿಸಿ ಲೀಡರ್ಶಿಪ್ಪನ್ನು ತಗೊಂಡು ಯುದ್ಧ ಮಾಡ್ತಾರೋ ಅವರು ಪಾಲ್ಗೊಂಡಾಗಲಿಲ್ಲ, ಅಂದರೆ ಆ ಕ್ಯಾಪ್ಟನ್ ಅಥವಾ ಆ ಜನರಲ್ ಇದ್ದಾಗೆಲ್ಲ ಆ ಸೈನ್ಯವು ಜಯಶಾಲಿಯಾಗುತ್ತದೆ. ಆ ಯುದ್ಧದಲ್ಲಿ ಗೆಲುವನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಅಧಿಕಾರಿಯು ವೈಯಕ್ತಿಕವಾಗಿ ಗೈರು ಹಾಜರಿಯಾದ ಸನ್ನಿವೇಶಗಳಲ್ಲಿ ಸೈನ್ಯವು ಸೋಲನ್ನು ಅನುಭವಿಸುತ್ತದೆ. ಆದ ಕಾರಣ ಸೈನ್ಯದ ಗೆಲುವಿಗೆ ಆ ಜನರಲ್ ರವರ ಅಸ್ತಿತ್ವದ ಫಲವಾಗಿದೆ ಎಂದು ಊಹಿಸಬಹುದು. ಇಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಇರ್ತಾರೆ. ಆ ಆಫೀಸರ್ ಯುದ್ಧದಲ್ಲಿ ಯಾವ ಯುದ್ಧದಲ್ಲಿ ಭಾಗವಹಿಸಿ ಅವರು ಕ್ಯಾಪ್ಟನ್ಶಿಪ್ ತಗೊಂಡು ಲೀಡರ್ಶಿಪ್ ತಗೊಂಡಿರ್ತಾರೋ ಅಂತಹ ಎಲ್ಲ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಜಯ ಗಳಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ, ಅಥವಾ ಅವರು ಆ ಯುದ್ಧದಲ್ಲಿ ಜಯಶಾಲಿ ಆಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ಯಾವ ಸಂದರ್ಭದಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ಕ್ಯಾಪ್ಟನ್ ಅಥವಾ ಆ ಜನರಲ್, ಆ ಅಧಿಕಾರಿ ವೈಯಕ್ತಿಕವಾಗಿ ಅವರು ಇಲ್ಲದಿದ್ದಾಗ ಆ ಯುದ್ಧ ಸೋಲನ್ನು ಅನುಭವಿಸುತ್ತದೆ. ಇಲ್ಲಿ ಈ ವೈಯಕ್ತಿಕವಾಗಿ ಗೈರು ಹಾಜರಾದ ಆ ಅಧಿಕಾರಿಯು ಗೈರು ಹಾಜರಾದ ಸನ್ನಿವೇಶಗಳಲ್ಲಿ ಸೈನ್ಯವು ಸೋಲನ್ನು ಸೋಲುತ್ತದೆ. ಆದ ಕಾರಣ ಆ ಸೈನ್ಯದ ಗೆಲುವಿಗೆ ಆ ಜನರಲ್ ರವರ ಅಂದರೆ ಆ ಅಧಿಕಾರಿಯ ಅಸ್ತಿತ್ವದ ಫಲವಾಗಿದೆ ಎಂದು ನಾವು ಊಹಿಸಬಹುದು. ಆ ಯುದ್ಧದ ಸೋಲು ಗೆಲುವಿಗೆ ಆ ಆಫೀಸರ್ ಅಥವಾ ಅಧಿಕಾರಿ, ಸೈನ್ಯದ ಅಧಿಕಾರಿ ಮುಖಂಡನೇ
ಕಾರಣ ಅಂತೇಳಿ ನಾವು ಊಹೆ ಮಾಡಬಹುದು. ಇನ್ನೊಂದು ವಾಸ್ತವಿಕ ಉದಾಹರಣೆ ಕೊಡೋದಾದರೆ, ಮೊದಲನೇ ಉದಾಹರಣೆ ಏನಾಯಿತು, ಒಂದು ಯುದ್ಧದಲ್ಲಿ ಒಬ್ಬ ನಿಷ್ಠಾವಂತ ಅಧಿಕಾರಿ, ಧೈರ್ಯಶಾಲಿಯಾದ ಕ್ಯಾಪ್ಟನ್ ಯಾವ ಯಾವ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಭಾಗವಹಿಸ್ತಾನೋ ಆ ಸಂದರ್ಭದಲ್ಲೆಲ್ಲ ನಾವು ಆ ಯುದ್ಧಗಳು ಗೆಲುವನ್ನು ಸಾಧಿಸಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆ ಅಧಿಕಾರಿ ಗೈರು ಹಾಜರಾದಂತಹ ಸನ್ನಿವೇಶಗಳಲ್ಲಿ ವೈಯಕ್ತಿಕವಾಗಿ ಅಧಿಕಾರಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ಸೋಲನ್ನು ಅನುಭವಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಆ ಸೋಲಿಗೆ ಕಾರಣ ಏನು? ಆ ವ್ಯಕ್ತಿ ಇಲ್ಲದಿರುವಿಕೆ, ಅಧಿಕಾರಿ ಇಲ್ಲದಿರುವಿಕೆ ಕಾರಣ ಆಗುತ್ತೆ. ಅದೇ ರೀತಿ ಇನ್ನೊಂದು ವಾಸ್ತವಿಕ ಉದಾಹರಣೆ ಹೇಳೋದಾದರೆ, ಒಂದು ನಿರ್ದಿಷ್ಟ ಪ್ರಕಾರದ ಆಹಾರವನ್ನು ಸೇವಿಸಿದಾಗಲೆಲ್ಲ ಒಂದು ರೀತಿಯ ಅನಾರೋಗ್ಯದಿಂದ ಬಳಲುತ್ತಿರುವುದು ನನಗೆ ಕಂಡುಬರುತ್ತದೆ. ಒಂದು ನಿರ್ದಿಷ್ಟವಾದ ಆಹಾರ ತಗೊಂಡಾಗೆಲ್ಲ ನಮಗೆ ಅನಾರೋಗ್ಯ ಉಂಟಾಗುತ್ತೆ. ಆ ಆಹಾರ ಸೇವಿಸುವುದನ್ನು ಬಿಟ್ಟಾಗ ನನಗೆ ಅಂತಹ ಅನಾರೋಗ್ಯವು ಇರುವುದಿಲ್ಲ. ಆದ ಕಾರಣ ಒಂದು ನಿರ್ದಿಷ್ಟ ಪ್ರಕಾರದ ಆಹಾರವು ನನ್ನ ಅನಾರೋಗ್ಯಕ್ಕೆ ಕಾರಣವೆಂಬ ಸಂಯುಕ್ತತೆಯು ತಿಳಿಯುತ್ತದೆ. ನಾವು ಯಾವುದೋ ಒಂದು ನಿರ್ದಿಷ್ಟ ಪ್ರಮಾಣದ ಅಥವಾ ನಿರ್ದಿಷ್ಟವಾದ ಆಹಾರವನ್ನು ಸೇವಿಸಿದಾಗೆಲ್ಲ ಏನಾಗುತ್ತೆ, ನನ್ನಲ್ಲಿ ಅನಾರೋಗ್ಯ ಉಂಟಾಗುತ್ತದೆ. ಆ ಆಹಾರವನ್ನು ಸೇವಿಸುವುದನ್ನು, ಆ ವಸ್ತುವನ್ನು ನಾನು ಸೇವಿಸುವುದನ್ನು ನಿಲ್ಲಿಸಿದಾಗ ನನ್ನ ಆರೋಗ್ಯದಲ್ಲಿ ಸುಧಾರಣೆಯಾಗುವುದನ್ನು ನಾನು ನೋಡ್ತಾ ಹೋಗ್ತೇನೆ. ಹಾಗಾಗಿ ಆಹಾರ ಸೇವಿಸುವುದನ್ನು ಬಿಟ್ಟಾಗ ಇಲ್ಲಿ ನನಗೆ ಯಾವುದೇ ಅನಾರೋಗ್ಯ ಉಂಟಾಗುವುದಿಲ್ಲ. ಆದ ಕಾರಣ ಈ ನಿರ್ದಿಷ್ಟ ಪ್ರಕಾರ, ಅಂದರೆ ಆ ಒಂದು ನಿರ್ದಿಷ್ಟ ಪ್ರಕಾರದ ಆಹಾರವು ನನ್ನ ಅನಾರೋಗ್ಯಕ್ಕೆ ಕಾರಣ ಎಂಬುದು ತಿಳಿಯುತ್ತದೆ. ಮತ್ತೊಂದು ಉದಾಹರಣೆ, ವಾಸ್ತವಿಕ ಉದಾಹರಣೆಯನ್ನು ನಿಮಗೆ ತಿಳಿಸೋದಾದರೆ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರುವಾಗಲೆಲ್ಲ ನಾನು ಅಜೀರ್ಣ ಅಥವಾ ಶೀತದ ಬಾಧೆಗೆ ಗುರಿಯಾಗುತ್ತಿದ್ದೆ. ನಾನು ಆ ಸ್ಥಳವನ್ನು ಬದಲಾಯಿಸಿದಾಗಲೆಲ್ಲ ಈ ಅನಾರೋಗ್ಯದಿಂದ ಅಂದರೆ ಮುಕ್ತನಾಗಿರುತ್ತೇನೆ. ಹೀಗೆ ಸ್ವಾಭಾವಿಕವಾಗಿ ನಾನು ನನ್ನ ಅನಾರೋಗ್ಯಕ್ಕೆ ನಿರ್ದಿಷ್ಟ ಪ್ರದೇಶದ ವಾಸಕ್ಕೂ ಸಂಬಂಧವನ್ನು ಕಲ್ಪಿಸುತ್ತೇನೆ. ನಿರ್ದಿಷ್ಟ ಸ್ಥಳ, ಯಾವುದೋ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇದ್ದಾಗಲೆಲ್ಲ ನಾನೇನಾಗುತ್ತೆ, ಈ ಶೀತ ಹೆಚ್ಚಾಗುತ್ತೆ, ಚಳಿ ಹೆಚ್ಚಾಗುವುದನ್ನು ಅಥವಾ ಶೀತದ ಬಾಧೆಗೆ ಈಡಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನಾನು ಆ ಸ್ಥಳವನ್ನು ಬದಲಾಯಿಸಿದಾಗಲೆಲ್ಲ ಈ ಅನಾರೋಗ್ಯದಿಂದ ಮುಕ್ತನಾಗಿರುತ್ತೇನೆ. ಹೀಗೆ ಸ್ವಾಭಾವಿಕವಾಗಿ ನಾನು ನನ್ನ ಅನಾರೋಗ್ಯಕ್ಕೂ ನಿರ್ದಿಷ್ಟ ಪ್ರದೇಶದ ವಾಸಕ್ಕೂ ಸಂಬಂಧವನ್ನು ಊಹಿಸುತ್ತೇನೆ. ಇದನ್ನು ನಾವು ಈ ವಾಸ್ತವಿಕ ಉದಾಹರಣೆ, ಯಾವುದು ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನದ, ಇದೆಲ್ಲ ಸಾಂಕೇತಿಕ ಉದಾಹರಣೆಗಳಾಯಿತು. ಇನ್ನು ವಾಸ್ತವಿಕ ಉದಾಹರಣೆಯನ್ನು ಸಹ ನೀವು, ವಾಸ್ತವಿಕ ಉದಾಹರಣೆಗೆ ಆ ಸೈನ್ಯದ ಅಧಿಕಾರಿ ಆ ಸೈನ್ಯದಲ್ಲಿ ಭಾಗವಹಿಸಿದ, ಅಂದರೆ ತಾನು ಲೀಡರ್ಶಿಪ್ ತಗೊಂಡು ಯುದ್ಧ ಮಾಡಿದಾಗಲೆಲ್ಲ ಯುದ್ಧದಲ್ಲಿ ಗೆಲುವಿರ್ತಿತ್ತು. ಯಾವ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅಧಿಕಾರಿ ಆ ಸೈನ್ಯದಲ್ಲಿ ಅಥವಾ ಆ ಯುದ್ಧದಲ್ಲಿ ಮುಂದಾಳತ್ವ ವಹಿಸಲ್ವೋ ಆಗ ಯುದ್ಧದಲ್ಲಿ ಸೋಲನ್ನು ಅನುಭವಿಸುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಹೊಂದಾಣಿಕೆಯ ವಿಧಾನ ಮತ್ತು ವ್ಯತ್ಯಾಸದ ವಿಧಾನ, ವ್ಯತ್ಯಾಸ ಎರಡನ್ನೂ ನಾವು ಆ ಉದಾಹರಣೆಯಲ್ಲಿ, ವಾಸ್ತವಿಕ ಉದಾಹರಣೆಗಳಲ್ಲಿ ನೋಡ್ತೇವೆ. ಇನ್ನು ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನದ ಗುಣಗಳನ್ನು ನೋಡೋಣ. ಅದರ ಗುಣಗಳೇನಪ್ಪ ಅಂದರೆ, ಇದು ಅವಲೋಕನ ವಿಧಾನವಾಗಿರುವುದರಿಂದ ಇದರ ಹೊಂದಾಣಿಕೆಯ ವ್ಯಾಪ್ತಿಯು ವ್ಯತ್ಯಾಸದ ವಿಧಾನದ ವ್ಯಾಪ್ತಿಗಿಂತ ಇಲ್ಲಿ ವ್ಯಾಪಕವಾಗಿದೆ. ಹೊಂದಾಣಿಕೆ ವಿಧಾನವನ್ನು ಇಲ್ಲಿ ಅವಲೋಕನ ವಿಧಾನವಾಗಿರುವುದರಿಂದ ಹೊಂದಾಣಿಕೆಯ ವ್ಯಾಪ್ತಿಯು ವ್ಯತ್ಯಾಸದ ವಿಧಾನದ ವ್ಯಾಪ್ತಿಗಿಂತ ವ್ಯಾಪಕವಾಗಿರುವುದನ್ನು ನಾವು ನೋಡ್ತೇವೆ, ವಿಶಾಲವಾಗಿರುವುದನ್ನು ನಾವು ನೋಡ್ತೇವೆ. ತನಿಖೆಯಲ್ಲಿರುವ ಘಟನೆಯು ನಮ್ಮ ನಿಯಂತ್ರಣಕ್ಕೆ ಸಿಗದಿದ್ದಾಗ ಈ ವಿಧಾನದ ಬಳಕೆ ತೀರಾ ಉಪಯುಕ್ತವಾಗಿದೆ. ನಮ್ಮ ನಿಯಂತ್ರಣಕ್ಕೆ ಬರದೇ ಇದ್ದಾಗ, ನಾವು ಯಾವ ಘಟನೆಯ ಸಂಶೋಧನೆಯನ್ನು ಮಾಡ್ತಾ ಇರ್ತೇವೆ ಅಥವಾ
ಯಾವ ಘಟನೆಗೆ ಕಾರಣವನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇರ್ತೀವೋ ಅಂತಹ ಸಂದರ್ಭದಲ್ಲಿ ಅಂದರೆ ನಮ್ಮ ನಿಯಂತ್ರಣಕ್ಕೆ ಸಿಗದಿದ್ದಾಗ ಈ ವಿಧಾನವು ಬಹಳ ಉಪಯುಕ್ತವಾದದ್ದು ಅಂತ ಹೇಳಿ ಹೇಳ್ಬೋದು. ಎಯು ಪಿಗೆ ಕಾರಣವೆಂಬುದನ್ನು ಮಾತ್ರವಲ್ಲದೆ ಇದೊಂದೇ ಏಕೈಕ ಕಾರಣವೆಂಬುದನ್ನು ಈ ವಿಧಾನವು ಸಿದ್ಧಪಡಿಸುತ್ತದೆ. ಈ ವಿಧಾನದ ಇದೊಂದು ಅಂದರೆ ಎಯು ಪಿಗೆ ಕಾರಣವೆಂಬುದನ್ನು ಮಾತ್ರವಲ್ಲದೆ ಇದೊಂದೇ ಕಾರಣ, ಇದೊಂದೇ ಏಕೈಕ ಕಾರಣ, ಬೇರೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಯು ಪಿಗೆ ಕಾರಣ ಎಂಬುದನ್ನು ಎಯು ಪಿಗೆ ಕಾರಣ ಅಂತ ಮಾತ್ರ ಹೇಳಲ್ಲ, ಎಯು ಯಾವಾಗಲೂ ಪಿಗೆ ಅದೊಂದೇ ಏಕೈಕ ಕಾರಣವಾಗಿರುತ್ತದೆ ಎಂಬುದನ್ನು ಈ ವಿಧಾನ ಸ್ಥಿರೀಕರಿಸುತ್ತದೆ. ಇದು ಈ ವಿಧಾನದ ಒಂದು ವಿಶಿಷ್ಟ ಗುಣವಾಗಿದೆ. ಈ ವಿಧಾನದ ನಾವು ಯಾವಾಗಲೂ ಎಳ್ಳಿನಿಂದ ಎಣ್ಣೆಯನ್ನು ನಾವು ತೆಗಿಬೋದೇ ಹೊರತು ಮರಳಿನಿಂದ ಸಾಧ್ಯ ಇಲ್ಲ. ಹಾಗಾಗಿ ಎಳ್ಳೇ ಎಣ್ಣೆಗೆ ಕಾರಣ ಅಂತ ಹೇಳ್ತೀವಲ್ಲ, ಎಣ್ಣೆ ತಯಾರಿಸಲಿಕ್ಕೆ ಎಳ್ಳು ಕಾರಣ ಆಗಿರುತ್ತೆ, ಮರಳಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಎಯು ಪಿಗೆ ಕಾರಣವಾಗಿದೆ ಎನ್ನುವ ಏಕೈಕ ಕಾರಣವನ್ನು ನಾವಿಲ್ಲಿ ತಿಳಿಯುವುದು ಈ ವಿಧಾನದ ಅಂದರೆ ಸಂಯುಕ್ತ ಹೊಂದಾಣಿಕೆ ವ್ಯತ್ಯಾಸದ ವಿಧಾನದ ಒಂದು ಗುಣವಾಗಿದೆ ಅಂತ ಹೇಳ್ಬೋದು. ಮತ್ತೊಂದೇನಪ್ಪ ಅಂದರೆ ತನಿಖೆಯಲ್ಲಿರುವ ಘಟನೆಯ ಏಕೈಕ ಕಾರಣದತ್ತ ಶೋಧನೆಯನ್ನು ಕೊಂಡೊಯ್ಯುವ ಏಕಮಾತ್ರ ವಿಧಾನವಾಗಿದೆ. ಇಲ್ಲಿ ಘಟನೆಯ ಶೋಧನೆ ಕಾರಣದತ್ತ ಕೊಂಡೊಯ್ಯುವ ಒಂದು ವಿಧಾನವಾಗಿದೆ. ಪ್ರಯೋಗಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲದಿರುವ ವಿಷಯಗಳಲ್ಲಿ ವ್ಯತ್ಯಾಸದ ವಿಧಾನವು ಉಪಯುಕ್ತವಾಗಿರುವುದರಿಂದ ಈ ಅಂದರೆ ಇಲ್ಲಿ ಎಲ್ಲೆಲ್ಲಿ ನಮಗೆ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ಸಂದರ್ಭದಲ್ಲಿ ಪ್ರಯೋಗಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲದಿರುವ ವಿಷಯಗಳಲ್ಲಿ ಈ ವ್ಯತ್ಯಾಸದ ವಿಧಾನವು ಉಪಯುಕ್ತವಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಈ ವಿಧಾನವು ಬಹುಕಾರಣ ತತ್ವದಿಂದ ಹೆಚ್ಚು ಕಡಿಮೆ ಮುಕ್ತವಾಗಿದೆ. ಬಹುಕಾರಣ ನಿಮಗೆ ಗೊತ್ತಿದೆ, ಕಾರಣ ತತ್ವದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನೀವು ಗಮನಿಸ್ತೀರ. ಬಹುಕಾರಣ ಎಂದರೆ ಇಲ್ಲಿ ವಿವಿಧ ಕಾರಣ, ಹೌದಾ, ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ಬಹುಕಾರಣ ಅಂತ ಹೇಳಿ. ಬಹುಕಾರಣ ತತ್ವ ಅಂದರೆ ಏನು ಅಂತ ಹೇಳಿದ್ರೆ ವಿವಿಧ ಕಾರಣಗಳು ಅಂದರೆ ಅನೇಕತ್ವ ಕಾರಣವಾದ ಅನೇಕ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ನಾವು ಬಹುಕಾರಣ ತತ್ವ. ಉದಾಹರಣೆಗೆ ಬೆಳಕು ನಮಗೆ ವಿದ್ಯುತ್ ಶಕ್ತಿಯಿಂದ ಸಿಗಬಹುದು, ಸೂರ್ಯನಿಂದ ಸಿಗಬಹುದು, ಅಥವಾ ಚಂದ್ರನಿಂದ ಸಿಗಬಹುದು. ಹೀಗೆ ಬೇರೆ ಬೇರೆ ದೀಪದಿಂದ ನಮಗೆ ಬೆಳಕು ಸಿಗಬಹುದು, ಹಣತೆಯಿಂದ ಸಿಗಬಹುದು, ಹೀಗೆ ಕ್ಯಾಂಡಲಿಂದ ನಮಗೆ ಬೆಳಕು ಸಿಗುತ್ತೆ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಬೆಳಕನ್ನು ನಾವು ನೋಡ್ತೇವೆ. ವಿವಿಧ ಕಾರಣಗಳು ಒಂದೇ ರೀತಿಯ ಪರಿಣಾಮವನ್ನು ಬೀರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ತತ್ವವನ್ನು ಬಹುಕಾರಣ ತತ್ವ. ಇಲ್ಲಿ ಬಹುಕಾರಣ ತತ್ವವನ್ನು ವೈಜ್ಞಾನಿಕವಾಗಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ವಿಧಾನ ಬಹುಕಾರಣ ತತ್ವದಿಂದ ಮುಕ್ತವಾಗಿದೆ ಅಂತ ಹೇಳ್ಬೋದು, ದೂರ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಷೇಧಾತ್ಮಕ ನಿದರ್ಶನಗಳನ್ನು ಪರೀಕ್ಷಿಸುವುದರ ಮೂಲಕ ಈ ವಿಧಾನವು ಕಾರ್ಯವು ಯಾವುದೋ ಗೊತ್ತಿರದ ಕಾರಣದಿಂದ ಸಂಭವಿಸಬಹುದು ಎಂಬ ಸಾಧ್ಯತೆಯನ್ನು ಅಂದರೆ ಇಲ್ಲಿ ಕಾರಣ ಗೊತ್ತಿಲ್ಲದೇ ಇರುವ ಸಂಗತಿಯಿಂದ ಕಾರ್ಯವನ್ನು ನಾವು ನೋಡ್ತೇವೆ ಎನ್ನುವುದನ್ನು ಇದು ನಿರಾಕರಿಸುತ್ತದೆ. ಕಾರ್ಯವು ಯಾವುದೋ ಗೊತ್ತಿರದ, ನಮಗೆ ಗೊತ್ತೇ ಇಲ್ಲ ಏನು ಕಾರಣ ಅಂತ ಹೇಳಲಿಕ್ಕೆ ಇದು ಒಪ್ಪಲ್ಲ ಅಂತ ಹೇಳ್ತಾರೆ. ಕಾರಣದಿಂದ ಅಂದರೆ ಯಾವುದೋ ಗೊತ್ತಿರದ ಕಾರಣದಿಂದ ಸಂಭವಿಸಬಹುದು ಎಂಬ ಸಾಧ್ಯತೆಯನ್ನು ನಿರಾಕರಿಸುತ್ತದೆ. ಕಾರ್ಯದ ಏಕಮಾತ್ರ ಕಾರಣವನ್ನು ಈ ಕಾರ್ಯಕ್ಕೆ ಅಂದರೆ ಈ ಘಟನೆಗೆ ಇದೇ ಕಾರಣ ಎನ್ನುವುದನ್ನು ಸಿದ್ಧಪಡಿಸುತ್ತೆ, ಖಚಿತವಾಗಿ ತಿಳಿಸುವ ಪ್ರಯತ್ನವನ್ನು ಈ ಹೊಂದಾಣಿಕೆಯ ಹಾಗೂ ವ್ಯತ್ಯಾಸದ ವಿಧಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ಗುಣಗಳು. ಇನ್ನು ಇಲ್ಲಿ ಕೆಲವು ಅಂದರೆ ಈ ವಿಧಾನದ ದೋಷಗಳು
ದೋಷಗಳೇನಪ್ಪ ಅಂತ ಹೇಳಿದರೆ, ದೋಷಗಳು ಇಲ್ಲಿ ಈ ವಿಧಾನವು ಕಾರ್ಯಗಳ ನಡುವೆ ವ್ಯತ್ಯಾಸಗಳನ್ನು ಗುರುತಿಸುವುದಿಲ್ಲ. ಕಾರ್ಯಕಾರಣಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸಗಳನ್ನು ಇದು ಗುರುತಿಸುವುದಿಲ್ಲ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಗಡಿಯಾರದಲ್ಲಿನ ಮಿನಿಟಿನ ಮುಳ್ಳುಗಳು ಚಲಿಸುವಾಗಲೆಲ್ಲ ಗಂಟೆಯ ಮುಳ್ಳುಗಳು ಕೂಡ ಚಲಿಸುತ್ತದೆ. ಅದು ಯಾವಾಗ ಚಲಿಸುವುದಿಲ್ಲವೋ ಗಂಟೆಯ ಮುಳ್ಳು ಕೂಡ ಚಲಿಸುವುದಿಲ್ಲ. ಈ ವಿಧಾನದ ಪ್ರಕಾರ ಅವೆರಡನ್ನು ಕಾರಣ ಮತ್ತು ಕಾರ್ಯಗಳನ್ನು ಸಂಯೋಜಿಸಲಾಗಿದೆ. ಆದರೆ ವಾಸ್ತವಿಕವಾಗಿ ಅವೆರಡು ಒಂದೇ ಯಾಂತ್ರಿಕ ವ್ಯವಸ್ಥೆಯ ಕಾರ್ಯಗಳು, ಒಂದೇ ಯಂತ್ರದ ಮೂಲಕ ನಡೀತಕ್ಕಂಥ ಒಂದು ಯಾಂತ್ರಿಕವಾದ ವ್ಯವಸ್ಥೆ, ಒಂದು ಮಿಷನರಿ ಕೆಲಸ ಮಾಡುತ್ತೆ ಹೊರತು ಅಲ್ಲಿ ಅವೆರಡು ಒಂದೇ ಕಾರ್ಯಕಾರಣಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಈ ವಿಧಾನ ತಿಳಿಸುವ ನಿಷೇಧಾತ್ಮಕ ನಿದರ್ಶನಗಳು ಪರಿಪೂರ್ಣವಾಗಿರುವುದಿಲ್ಲ. ಈ ವಿಧಾನವು ತಿಳಿಸುವಂತಹ ಈ ನಿಷೇಧಾತ್ಮಕ ನಿದರ್ಶನಗಳು ಪರಿಪೂರ್ಣವಾಗಿ ಇರುವುದಿಲ್ಲ. ಅವುಗಳು ಪ್ರಯೋಗಗಳ ಮೂಲಕ ಒದಗಿಸಲಾದವುಗಳ ಪ್ರಯೋಗದ ಮೂಲಕ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಘಟನೆಯ ನಿಜವಾದ ಕಾರಣವು ರಹಸ್ಯವಾಗಿರುವ ಮತ್ತು ಅದನ್ನು ನಾವು ಅವಲೋಕಿಸಲು ವಿಫಲರಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಘಟನೆಗಳ ಕಾರ್ಯಕಾರಣ ನಿಯಮವನ್ನು ತಿಳಿಸೋದು ಈ ವಿಧಾನಗಳ ಉದ್ದೇಶ. ಆದರೆ ಇಲ್ಲಿ ಅದು ಆಗೋದೇ ಇಲ್ಲ, ಅದು ಅಂದರೆ ಇಲ್ಲಿ ಈ ನಿಜವಾದ ಕಾರಣವು ರಹಸ್ಯವಾಗಿರುತ್ತೆ ಮತ್ತು ನಾವು ಅದನ್ನು ಅವಲೋಕಿಸುವಲ್ಲಿ ಘಟನೆಗಳ ಕಾರಣವನ್ನು ಅವಲೋಕಿಸುವಲ್ಲಿ ವಿಫಲವಾಗ್ತದೆ. ಆದ್ದರಿಂದ ಇದು ಈ ವಿಧಾನದ ಒಂದು ದೋಷ ಅಂತೇಳಿ ಹೇಳ್ಬೋದು. ನಿಷೇಧಾತ್ಮಕ ನಿದರ್ಶನಗಳನ್ನು ವ್ಯಾಪಕವಾಗಿ ಗಣನೆಗೆ ತೆಗೆದುಕೊಂಡರೆ ಭಾವಾತ್ಮಕ ನಿದರ್ಶನಗಳ ಗುಂಪಿನಲ್ಲಿ ಏಕಪ್ರಕಾರವಾಗಿ ಅಸ್ತಿತ್ವದಲ್ಲಿರುವ ಸನ್ನಿವೇಶಗಳನ್ನು ಬಿಟ್ಟು ಉಳಿದ ಸನ್ನಿವೇಶಗಳನ್ನು ಗಣನೆಗೆ ತೆಗೆದುಕೊಂಡರೆ ಈ ವಿಧಾನದಿಂದ ನಾವು ತಲುಪಲಾಗುವ ತೀರ್ಮಾನವು ಖಚಿತತೆಗೆ ಸಮೀಪವಾಗುವ ಸಾಧ್ಯತೆ ಇದೆ. ಈ ತೀರ್ಮಾನವು ಬಹುಕಾರಣ ತತ್ವದ ದೋಷಕ್ಕೆ ಗುರಿಯಾಗುತ್ತದೆ. ಬಹುಕಾರಣ ತತ್ವದ ದೋಷವನ್ನು ಇದು ಹೊಂದುತ್ತದೆ. ಆದ್ದರಿಂದ ಈ ವ್ಯತ್ಯಾಸಗಳ ಅಂದರೆ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನದಲ್ಲಿ ಗುಣಗಳು ಇವೆ ಹಾಗೂ ದೋಷಗಳು ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟು ಇಂದಿನ JS ಮಿಲ್ರವರು ಹೇಳಿರ್ತಕ್ಕಂತಹ ಸಂಯುಕ್ತ ಹೊಂದಾಣಿಕೆಯ ವ್ಯತ್ಯಾಸದ ವಿಧಾನ. ಅದರ ಸೂತ್ರವನ್ನು ನಾನು ಮತ್ತೊಮ್ಮೆ ತಿಳಿಸಿಬಿಡ್ತೇನೆ. ಈ ವಿಧಾನದ ಸೂತ್ರ ಏನಪ್ಪ ಅಂದರೆ, ಒಂದು ಘಟನೆಯು ಎರಡು ಅಥವಾ ಹೆಚ್ಚಿನ ನಿದರ್ಶನಗಳಲ್ಲಿ ಕೇವಲ ಒಂದು ಸನ್ನಿವೇಶವು ಅಸ್ತಿತ್ವದಲ್ಲಿದ್ದು ಅದೇ ಘಟನೆಗೆ ಸಂಬಂಧಿಸಿದಂತೆ ಮತ್ತೊಂದು ಸನ್ನಿವೇಶವು ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ ನಿದರ್ಶನಗಳ ಎರಡು ಗುಂಪುಗಳಲ್ಲಿ ಭಿನ್ನವೆನಿಸುವ ಸನ್ನಿವೇಶವು ಆ ಘಟನೆಗೆ ಕಾರಣವಾಗಿರುತ್ತದೆ. ಇನ್ನು ಇದನ್ನು ಸಾಂಕೇತಿಕ ಉದಾಹರಣೆಯಲ್ಲಿ ಭಾವಾತ್ಮಕ ನಿದರ್ಶನಗಳ ಗುಂಪು ಹೊಂದಿದೆ, ಹಾಗೆಯೇ ನಿಷೇಧಾತ್ಮಕ ನಿದರ್ಶನಗಳ ಗುಂಪಿದೆ. ದೇರ್ಫೋರ್ A ಯು P ಗೆ ಕಾರಣವಾಗಿದೆ ಅಂತ ನೋಡಿದ್ದೀರಾ. ಇನ್ನು ವಾಸ್ತವಿಕ ಉದಾಹರಣೆಯನ್ನು ಗಮನಿಸಿದ್ದೀರಾ. ಕೆಲವು ಗುಣಗಳು ಇದೆ ಮತ್ತು ಕೆಲವು ದೋಷಗಳು ಸಹ ಈ ವಿಧಾನದಲ್ಲಿ ಇರುವುದನ್ನು ನೀವು ತಿಳ್ಕೊಂಡಿದ್ದೀರ. ಇದಿಷ್ಟನ್ನು ನಾವು JS ಮಿಲ್ರವರ ಸಂಯುಕ್ತ ಹೊಂದಾಣಿಕೆ ವ್ಯತ್ಯಾಸದ ವಿಧಾನದ ವಿವರವಾದ ಒಂದು ವಿಚಾರವನ್ನು ನಿಮಗೆ ಈ ದಿನ ತಿಳಿಸಲಾಗಿದೆ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ಲರಿಗೂ ವಂದನೆಗಳು.